ಡಿ ಕೆ ಶಿ ಅವರು ಸಪೋರ್ಟ್ ಮಾಡ್ತಾರೋ ಅನ್ನುವಂಥದ್ದು ಸಹಿತ ಭಾಳ ಪ್ರಮುಖ ವಿಷಯ ಆಗ್ತದೆ. ಯಾಕಂದ್ರೆ ಅವರೊಬ್ಬ ಮಾಸ್ ಲೀಡರ್, ಅವ್ರ ಮನಸ್ಸಲ್ಲಿ ಏನು ಬರ್ತದಪ್ಪ ಅದು ಭಾಳ ಮಹತ್ವದ. ಯಾಕಂದ್ರೆ ಹಿಂದುಳಿದ ಬಿದ್ದ ಸಮುದಾಯದ ಬಗ್ಗೆ ಧ್ವನಿ ಇದ್ದಂಥವ್ರು, ಅವರು ಕೆಲವೊಂದು ವರ್ಕು ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಗ್ಯಾರಂಟಿ ಮಾಡಿದರು, ಅದೇ ಕಾಲಕ್ಕೆ ಹಿಂದುಳಿದ ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡು ಇನ್ನೂ ಕೆಲಸಗಳನ್ನು ಮಾಡ್ತಾಯಿದ್ದಾರೆ, ರಿಸರ್ವೇಷನ್ ಏನೋ ಮಾಡಿದ್ದಾರೆ, ಇವೆಲ್ಲನೂ ಪ್ಲಸ್ ಪಾಯಿಂಟ್ ಆಗ್ತದೆ. ಆದರೆ ಅದೇ ಯಾವಾಗ ತಾವು ಸೇಮ್ ಆಗಬೇಕಾಗಿತ್ತು, ಎಷ್ಟು ಫೋರ್ಸ್ಫುಲ್ಲಾಗಿ ಆ ಚುನಾವಣೆಯನ್ನು ಎದುರಿಸಿದ್ರೋ ಹಿಂದಿನ ಚುನಾವಣೆಯನ್ನು, ಅಷ್ಟೇ ಫೋರ್ಸ್ಫುಲ್ಲಾಗಿ ಡಿ ಕೆ ಶಿ ಅವ್ರ ಜೊತೆ ಕೈ ಜೋಡಿಸ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಅದು. ಯಾಕಂದರೆ ಸಹಜದ ಕೈ ನಮ್ಮ ಅಧಿಕಾರಿಗಳಪ್ಪ ಏನು ಬಂದಷ್ಟು ಬಂತು ಹೋದಷ್ಟು ಹೋತು ಅನ್ನುವಂಥದ್ದು ಆಗ್ತದೆ. ಸ್ವತಃ ನನಗಾಗಿ ನಾನು ದುಡಿದು ಇನ್ನೊಬ್ಬರಿಗಾಗಿ ನಾನು ದುಡಿದು ಭಾಳಷ್ಟು ಅಂತರದ. ಈ ಕಾರಣಕ್ಕಾಗಿ ಡಿ ಕೆ ಶಿ ಅವ್ರ ಮುಂದೆ ಒಂದು ದೊಡ್ಡ ಚಾಲೆಂಜ್. ಅದಕ್ಕೆ ರೈತರ ಮತ ಎಷ್ಟು 18 ತೊಗೊಳ್ಬೇಕು ಅನ್ನೋಂಥ ಒಂದು ಫ್ರೀ ಪ್ಲ್ಯಾನ್ ಡಿ ಕೆ ಶಿ ಅವ್ರ ತಲೆಯಲ್ಲಿ ಇದ್ದಂಗೆ ಅದ. ಎಲ್ಲ ದೃಷ್ಟಿ ಇಟ್ಕೊಂಡು, ಒಂದು SIR, ಎರಡನೇದಾಗಿ BJP ಮತ್ತು JDS ಈಗಂತೂ ನಿರ್ಧಾರ ಮಾಡಿದ್ದಾರೆ ಒಂದಾಗಿ ಹೋಗ್ಬೇಕಂತೇಳಿ. ಯಾಕಂದರೆ ಡಿ ಕೆ ಶಿ ಅವರು ಆಲ್ರೆಡಿ JDSನ್ನು ಹೊಡೆಯುವಂಥ ಪ್ರಯತ್ನ ಮಾಡುವಂಥದ್ದು, ಮೊನ್ನೆ ಕ್ರಾಸ್ ವೋಟಿಂಗ್ ಆಯಿತು ಪರಿಷತ್ ಚುನಾವಣೆಯಲ್ಲೇ, ಇವೆಲ್ಲನೂ ಗಮನದಲ್ಲಿಟ್ಕೊಂಡು ಅವರಿಬ್ಬರು ಒಂದಾಗಿ ಇದನ್ನು